ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೀನು ಅತಿಶಯೋಕ್ತಿ ಮಾಡ್ತೀನಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಹೆಚ್ಚು ಹೆಚ್ಚು ಅದನ್ನೇ ತೊರೆದಾಗ ನೋಡಿದಾಗ ಅಲ್ಲಿ ಬದಲಾವಣೆ ಅಂತೂ ಆಗೋದಿಲ್ಲ. ಏನ್ ಆಗ್ಲಿಕ್ಕೆ ಆ ಕೆಲಸ ಆಗೋದು, ಆದ್ರೆ ಅದ್ರ ಹಿಂದಿನ ವಿಚಾರಗಳು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಂಡು ನಮಗೆ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರುತ್ತೆ. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ನೋಡಿ 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 ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರೆ ಅದೇ ವಿಚಾರ. ಆದ್ರೆ ಬೇರೆ ಬೇರೆ ಒಳ್ಳೆ ವಿಚಾರಗಳು ಆಗಿರುವಂತ ಪರಿಸ್ಥಿತಿ, ಬೇರೆ ಬೇರೆ ಸಾಧನೆಗಳು ಮಾಡಿರುವಂತ ಪರಿಸ್ಥಿತಿಗಳು, ಅದನ್ನು ಕೂಡ ಜನಕ್ಕೆ ತಲುಪಿಸಬೇಕಾಗಿರುವಂತ ಜವಾಬ್ದಾರಿ ನಮಗೆ. ಇನ್ನೊಂದು ಜೀವ ಹೋಗಿರತ್ತಲ್ಲ ಸರ್, ಅದು ಯಾವ ರೀತಿ ತಗೊಳ್ಬಹುದು? ಒಂದು ಮೆಸೇಜಿಗೆ ಒಂದು ಈ ತರದ ಯಾವ್ದೊಂದು ಘಟನೆ ನಡೆದಿದೆ, ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವ್ದಕ್ಕೋಸ್ಕರ ಈ ತರ ಆಗಿದೆ ಅಂತಲೂ ನಿಮಗೂ ಗೊತ್ತು. ನಾವು ಸರಿ ತಪ್ಪು ಹೇಳೋದಕ್ಕೆ ನಾನ್ ಜಡ್ಜ್ ಅಲ್ಲ, ಅದೇ ಹೇಳ್ತಿರೋದು ನಾನ್ ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋ ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ, ಈ ತರ ಯಾವ್ದೊಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವ್ದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ. ಆಮೇಲೆ ಎಷ್ಟೇ ಮಾತಾಡಿದ್ರೆ ನೀನು ಅತಿಶಯೋಕ್ತಿ ಮಾಡ್ತೀನಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಹೆಚ್ಚು ಹೆಚ್ಚು ಅದನ್ನೇ ತೊರೆದಾಗ ನೋಡಿದಾಗ ಅಲ್ಲಿ ಬದಲಾವಣೆ ಅಂತೂ ಆಗೋದಿಲ್ಲ. ಏನ್ ಆಗ್ಲಿಕ್ಕೆ ಆ ಕೆಲಸ ಆಗೋದು, ಆದ್ರೆ ಅದ್ರ ಹಿಂದಿನ ವಿಚಾರಗಳು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಂಡು ನಮಗೆ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರುತ್ತೆ. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ನೋಡಿ 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 ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರೆ ಅದೇ ವಿಚಾರ. ಆದ್ರೆ ಬೇರೆ ಬೇರೆ ಒಳ್ಳೆ ವಿಚಾರಗಳು ಆಗಿರುವಂತ ಪರಿಸ್ಥಿತಿಗಳು, ಬೇರೆ ಬೇರೆ ಸಾಧನೆಗಳು ಮಾಡಿರುವಂತ ಪರಿಸ್ಥಿತಿಗಳು, ಅದನ್ನು ಕೂಡ ಜನಕ್ಕೆ ತಲುಪಿಸಬೇಕಾಗಿರುವಂತ ಜವಾಬ್ದಾರಿ ನಮಗೆ. ಇನ್ನೊಂದು ಜೀವ ಹೋಗಿರತ್ತಲ್ಲ ಸರ್, ಅದು ಯಾವ ರೀತಿ ತಗೊಳ್ಬಹುದು? ಒಂದು ಮೆಸೇಜಿಗೆ ಒಂದು ಈ ತರದ ಯಾವ್ದೊಂದು ಘಟನೆ ನಡೆದಿದೆ, ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವ್ದಕ್ಕೋಸ್ಕರ ಈ ತರ ಆಗಿದೆ ಅಂತಲೂ ನಿಮಗೂ ಗೊತ್ತು. ನಾವು ಸರಿ ತಪ್ಪು ಹೇಳೋದಕ್ಕೆ ನಾನ್ ಜಡ್ಜ್ ಅಲ್ಲ, ಅದೇ ಹೇಳ್ತಿರೋದು ನಾನ್ ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋ ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ, ಈ ತರ ಯಾವ್ದೊಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವ್ದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ. ಆಮೇಲೆ ಎಷ್ಟೇ ಮಾತಾಡಿದ್ರೆ ನೀನು ಅತಿಶಯೋಕ್ತಿ ಮಾಡ್ತೀನಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಹೆಚ್ಚು ಹೆಚ್ಚು ಅದನ್ನೇ ತೊರೆದಾಗ ನೋಡಿದಾಗ ಅಲ್ಲಿ ಬದಲಾವಣೆ ಅಂತೂ ಆಗೋದಿಲ್ಲ. ಏನ್ ಆಗ್ಲಿಕ್ಕೆ ಆ ಕೆಲಸ ಆಗೋದು, ಆದ್ರೆ ಅದ್ರ ಹಿಂದಿನ ವಿಚಾರಗಳು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಂಡು ನಮಗೆ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರುತ್ತೆ. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ನೋಡಿ 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 ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರೆ ಅದೇ ವಿಚಾರ. ಆದ್ರೆ ಬೇರೆ ಬೇರೆ ಒಳ್ಳೆ ವಿಚಾರಗಳು ಆಗಿರುವಂತ ಪರಿಸ್ಥಿತಿಗಳು, ಬೇರೆ ಬೇರೆ ಸಾಧನೆಗಳು ಮಾಡಿರುವಂತ ಪರಿಸ್ಥಿತಿಗಳು, ಅದನ್ನು ಕೂಡ ಜನಕ್ಕೆ ತಲುಪಿಸಬೇಕಾಗಿರುವಂತ ಜವಾಬ್ದಾರಿ ನಮಗೆ. ಇನ್ನೊಂದು ಜೀವ ಹೋಗಿರತ್ತಲ್ಲ ಸರ್, ಅದು ಯಾವ ರೀತಿ ತಗೊಳ್ಬಹುದು? ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಯಾವ್ದೊಂದು ಘಟನೆ ನಡೆದಿದೆ, ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವ್ದಕ್ಕೋಸ್ಕರ ಈ ತರ ಆಗಿದೆ ಅಂತಲೂ ನಿಮಗೂ ಗೊತ್ತು. ನಾವು ಸರಿ ತಪ್ಪು ಹೇಳೋದಕ್ಕೆ ನಾನ್ ಜಡ್ಜ್ ಅಲ್ಲ, ಅದೇ ಹೇಳ್ತಿರೋದು ನಾನ್ ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋ ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ, ಈ ತರ ಯಾವ್ದೊಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವ್ದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ. ಆಮೇಲೆ ಎಷ್ಟೇ ಮಾತಾಡಿದ್ರೆ